ಫೈನಲ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಅಳೆದು ತೂಗಿ ಪಟ್ಟಿಯನ್ನು ಡಿಸೈಡ್ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಫೈನಲಿ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ಸೋಮವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಲೋಕಭವನದಲ್ಲಿ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಿಗದಿಯಾಗಿದೆ. ಸಮಾರಂಭಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಲೋಕಭವನಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಧಿಕೃತ ಮಾಹಿತಿ ಹೋಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಸಹ ಮುಹೂರ್ತ ಫಿಕ್ಸ್ ಆಗಿದೆ ವೀಕ್ಷಕರೇ. ನೋಡಿ, 3ನೇ ತಾರೀಕು ಟೈಮಿಂಗ್ ಹೆಂಗಿದೆ ನೋಡಿ ವೀಕ್ಷಕರೇ, ಟೈಮಿಂಗ್ ಹೆಂಗಿದೆ ನೋಡಿ. ಯಾಕಂದ್ರೆ ಜೂನ್ 3ನೇ ತಾರೀಕು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಗಸ್ಟ್ 3ನೇ ತಾರೀಕು DK ಶಿವಕುಮಾರ್ ಅವರ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗುತ್ತೆ. 3ನೇ ತಾರೀಕು ಒಂದು ರೀತಿಗೆ DK ಶಿವಕುಮಾರ್ ಅವರಿಗೆ ಈ ಒಂದು 3ನೇ ತಾರೀಕು ಅನ್ನೋದು ಬಹಳ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಅಂತ. ಎಕ್ಸಾಕ್ಟ್ಲಿ 2 ತಿಂಗಳು DK ಶಿವಕುಮಾರ್ ಅವರು CM ಆಗಿ ಎಕ್ಸಾಕ್ಟ್ಲಿ 2 ತಿಂಗಳು ಆ ದಿನಾಂಕದಂದೇ DK ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರೆಲ್ಲ ಅವಕಾಶವನ್ನ ಪಡ್ಕೊಳ್ತಾರೆ? ಈ ಹಿಂದೆಯೇ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು ಮೊದಲನೆಯ ಹಂತದಲ್ಲೇ, ಆದರೆ ಕಾರಣಾಂತರಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕನ್ಸಿಡರ್ ಮಾಡಿರಲಿಲ್ಲ. ಆದರೆ ಈಗ ಅವರಿಗೆ ಸ್ಥಾನಮಾನವನ್ನ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಘಟಾನುಘಟಿ ನಾಯಕರುಗಳ ಹೆಸರನ್ನೇ ಕೈ ಬಿಟ್ಬಿಟ್ಟಿತ್ತು ಹೈಕಮಾಂಡ್. ಸುಮಾರು ಒಂದು 3ರಿಂದ 4 ಜನರಿಗೆ ಅಕ್ಷರಶಃ ಅದು ಶಾಕ್. ಈ ಕ್ಷಣಕ್ಕೂ ಆ ಒಂದು ಶಾಕನ್ನು ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮಧ್ಯೆ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಏನು? ಯುವಕರಿಗೆ, ಹೊಸ ಮುಖಗಳಿಗೆ ಹೆಚ್ಚು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ. ಹೀಗಾಗಿ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅದು 2023ರ ಚುನಾವಣೆಯ ನಂತರ ಆಗಿರಬಹುದು, ಅಥವಾ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ ಮಂತ್ರಿಗಳಾಗಿದ್ದಂಥವರಾಗಿರ್ಬೋದು, ಈಗ DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಬಹುಶಃ ಘಟಾನುಘಟಿ ನಾಯಕರು, ಸಿಕ್ಕಾಪಟ್ಟೆ ಫೆಮಿಲಿಯರ್ ಆಗಿರ್ತಕ್ಕಂಥ ಫೇಸ್ಗಳನ್ನು, ಹಿರಿಯ ನಾಯಕರನ್ನ ಈ ಬಾರಿ ಸಂಪುಟದಿಂದ ಅವರನ್ನು ದೂರ ಇಡಬಹುದು ಅನ್ನುವ ಚರ್ಚೆಗಳು ಆಲ್ರೆಡಿ ಶುರುವಾಗಿದೆ. ಮಗದೊಂದು ಕಡೆ ಎಷ್ಟು ದಿನ ಅಂತ ಕೊಟ್ಟೋರ್ಗೇ ಕೊಟ್ಕೊಂಡು ಕೂತಿರ್ತೀರಿ? ಹೊಸಬರಿಗೂ ಅವಕಾಶ ಕೊಡ್ರಿ, ಆ ಮೂಲಕ ನಮ್ಮ ಪಕ್ಷ ಹೊಸಬರಿಗೂ ಅವಕಾಶ ಕೊಡುವಂಥ ಪಕ್ಷ ಅನ್ನುವ ಮೆಸೇಜ್ ಹೋಗುತ್ತೆ. ಈ ರೀತಿಯಾದಂತಹ ಬೇಡಿಕೆಯ ಆಗ್ರಹವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ವತಃ ಸಚಿವಾಕಾಂಕ್ಷಿಗಳು. ಹೀಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವುದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಖಾಲಿ ಇರ್ತಕ್ಕಂಥದ್ದು 20 ಸ್ಥಾನಗಳು ವೀಕ್ಷಕರೇ. ಈ 20 ಸ್ಥಾನಗಳಿಗೆ 20 ಸ್ಥಾನಗಳನ್ನು ಭರ್ತಿ ಮಾಡ್ತಾರಾ? ಕನ್ಫರ್ಮೇಷನ್ ಇಲ್ಲ. ಬಟ್ ಸ್ಟಿಲ್ ಒಂದು 17ರಿಂದ 18 ಸ್ಥಾನಗಳನ್ನು ಈಗ ತುಂಬಿಸ್ಕೊಂಡು ಒಂದು 2ರಿಂದ 3 ಸ್ಥಾನಗಳನ್ನು ಬೇಕು ಅಂತಲೇ ಅವರು ಖಾಲಿ ಬಿಟ್ಕೋತಾರೆ ಅನ್ನುವ ಚರ್ಚೆ ಇದೆ. ಯಾಕಾಗಿ ಅಂದರೆ ಯಾರು ಮುನಿಸ್ಕೊಳ್ತಾರೆ, ಇದರಿಂದ ಬೇಜಾರು ಮಾಡ್ಕೊಳ್ತಾರೆ, ಅವರು ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು 2-3 ಸ್ಥಾನಗಳನ್ನು ಖಾಲಿ ಉಳಿಸ್ಕೊಂಡು ನೀವು ಪಕ್ಷದ ಪರವಾಗಿ ಮುಂದಿನ ದಿನಗಳಲ್ಲಿ ನಿಂತ್ಕೊಂಡ್ರೆ ನಿಮಗೆ ಆ ಸ್ಥಾನವನ್ನು ಕೊಡ್ತೀವಿ ಅನ್ನುವ ಆಸೆಯನ್ನು ತೋರಿಸ್ಲಿಕ್ಕೋಸ್ಕರ ಆ 2-3 ಸ್ಥಾನಗಳನ್ನು ಹಾಗೆ ಉಳಿಸ್ಕೊಳ್ಬಹುದು ಅನ್ನುವ ರೀತಿಯಾದಂಥ ಚರ್ಚೆಯೂ ಇದೆ. ಇದೆಲ್ಲದರ ನಡುವೆ ಸಮುದಾಯವಾರು, ಪ್ರಾದೇಶಿಕವಾರು ಯಾವ ರೀತಿಯಾದಂಥ ಪ್ರಾತಿನಿಧ್ಯವನ್ನು ನಿಜಕ್ಕೂ DCM ಹುದ್ದೆಯನ್ನು ಸೃಷ್ಟಿ ಮಾಡಬಹುದಾದಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ವೀಕ್ಷಕರೇ? ಒಂದು, DK ಶಿವಕುಮಾರ್ ಅವರು CM ಆಗುವಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು DCM ಹುದ್ದೆ ಸೃಷ್ಟಿಯಾಗಲ್ಲ ಅನ್ನುವ ಮಾತನ್ನು ಸ್ವತಃ ಕಾಂಗ್ರೆಸ್ ಹೈಕಮಾಂಡೇ ಹೇಳಿತ್ತು. ಯಾಕೆಂದರೆ ಆಗ ಒಂದು 2-3 DCM ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ರು, ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ಆದರೆ ಅವರನ್ನು ಬರೀ ಸಚಿವ ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸಲಾಯಿತು. ಒಂದು 2-3 ಈಗಲೂ ಇದ್ದಾರೆ ಸಂಪುಟದಲ್ಲಿ. ಸೊ ಈಗ ಮತ್ತೆ 2 DCM ಹುದ್ದೆಯನ್ನು ಸೃಷ್ಟಿ ಮಾಡಬಹುದಾದಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ? ಇದೆಲ್ಲದರ ನಡುವೆ ಮಹಿಳಾ ಶಾಸಕಿಯರು 3 ಜನ MLAಗಳು 3 ಜನ MLCಗಳ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇದೆ, ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ
ಎಷ್ಟು ಜನ ಮಹಿಳಾ ಶಾಸಕಿಯರಿಗೆ ಅವಕಾಶ ನೀಡಲಾಗುತ್ತೆ? ಯಾಕಂದ್ರೆ ಮೊದಲನೇ ಫೇಸ್ನಲ್ಲಿ ಒಬ್ಬರು ಸಹ ಮಹಿಳೆಯರು ಸಚಿವೆಯಾಗಿ ಆಗಿಲ್ಲ. ಸೆಕೆಂಡ್ ಫೇಸ್ನಲ್ಲಾದರೂ ಅಟ್ಲೀಸ್ಟ್ ಒಂದು ಇಬ್ಬರಿಗಾದರೂ ಸಚಿವ ಸ್ಥಾನ ಕೊಡಬೇಕು ಅನ್ನುವ ರೀತಿಯಾದಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ, ಫೈನಲಿ ಈಗ ಸೋಮವಾರ ಸಂಜೆ 4 ಗಂಟೆಗೆ DK ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಸೊ ನಾನು ಹೇಳ್ತಾ ಇದ್ದೆ, ಆ ಟೈಮಿಂಗ್ ನೋಡಿ ಹೆಂಗಿದೆ ಅಂತ, ಡೇಟ್ ಹೆಂಗ್ ಹೊಂದಾಣಿಕೆ ಆಗ್ತಾ ಇದೆ ಅಂತ. DK ಶಿವಕುಮಾರ್ ಅವರು 3ನೇ ತಾರೀಕು ಪ್ರಮಾಣವಚನ ಸ್ವೀಕರಿಸಿದ್ರು. ಈಗ ಅವರ ಸಂಪುಟವೂ ವಿಸ್ತರಣೆ ಆಗ್ತಾ ಇರತಕ್ಕಂಥದ್ದು ಎಗೈನ್ ಅದೇ 3ನೇ ತಾರೀಕು ಅಂತ. ಏನ್ ಹೇಳ್ತೀರಿ ಅಂತ ತಿಮ್ಮೇಗೌಡ? ಖಂಡಿತವಾಗಿಯೂ, ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಹೆಜ್ಜೆಯನ್ನು ಇಡಬೇಕಾದ್ರೆ ಅವರು ಶುಭಗಳಿಗೆ ಶುಭ ಲಗ್ನವನ್ನು ನೋಡ್ತಾರೆ. ಅದರಂತೆಯೇ ಅವರು ತಮ್ಮ ಕ್ಯಾಬಿನೆಟ್ನ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಶುಭಗಳಿಗೆಯನ್ನು ನೋಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಸೋಮವಾರ ಸಂಜೆ 4 ಗಂಟೆಗೆ ಈ ಒಂದು ಸಂಪುಟ ವಿಸ್ತರಣೆಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. CM ಕಚೇರಿಯಿಂದ ಅಧಿಕೃತವಾಗಿ ಲೋಕಭವನಕ್ಕೆ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಲ್ಲಿ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಯಾವಾಗ ಸಂಪುಟ ವಿಸ್ತರಣೆಗೆ ದಿನಾಂಕ ನಿಗದಿ ಆಯಿತೋ ಇತ್ತ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೊಂದು ಕಡೆಯಾಗಿ ಎರಡೂ ಬಣದಲ್ಲಿ CM ಮತ್ತು ಮಾಜಿ CM ಎರಡೂ ಬಣದಲ್ಲೂ ಕೂಡ ಒಂದು ರೀತಿ ಆತಂಕ ದುಗುಡ ಎದುರಾಗಿರ್ತಕ್ಕಂಥದ್ದು. ಒಂದು ವೇಳೆ ನನ್ನ ಹೆಸರು ಇರುತ್ತೋ ಇಲ್ವೋ ಅನ್ನುವಂಥ ನಿಟ್ಟಲ್ಲಿ ಆತಂಕ ದುಗುಡದಿಂದಲೇ ಪರಸ್ಪರ ಸಮಾಲೋಚನೆಯನ್ನು ಕೆಲ ಶಾಸಕರುಗಳು ಸಚಿವಾಕಾಂಕ್ಷಿಗಳು ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆಲ ಹಿರಿಯ ಶಾಸಕರುಗಳು ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗುವ ಮುನ್ನ ಒಮ್ಮೆ ಮಾಜಿ ಸಚಿವರು ಅನ್ನಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಸಂಪುಟ ಸೇರ್ಪಡೆ ಆಗುವಂಥ ಒಂದು ನಿಟ್ಟಲ್ಲಿ ನಾನಾ ರೀತಿಯಾದಂಥ ಕಸರತ್ತನ್ನು, ನಾನಾ ರೀತಿಯಾದಂಥ ಪ್ರಯತ್ನವನ್ನು, ನಾನಾ ರೀತಿಯಾದಂಥ ಲಾಬಿಯನ್ನು ದೆಹಲಿ ಮತ್ತು ರಾಜ್ಯ ನಾಯಕರ ಮೂಲಕವಾಗಿ ಪ್ರಯತ್ನವನ್ನು ಮಾಡಿದರು. ಯಾವಾಗ ಮೊನ್ನೆ ಅಂತಿಮವಾಗಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ರಾಜ್ಯ ನಾಯಕರಿಗೆ ಅವಕಾಶವನ್ನು ಕೊಟ್ಟು ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೋ, ಈ ಒಂದು ಪಟ್ಟಿ ಫೈನಲ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿ ಈ ಒಂದು ಎರಡೂ ಬಣದ ಶಾಸಕರಲ್ಲಿ ಒಂದು ರೀತಿ ಆತಂಕ ಶುರುವಾಗಿದೆ. ಕೆಲವು ಶಾಸಕರುಗಳು ತುಂಬ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ನನ್ನ ಹೆಸರು ಇದ್ದೇ ಇದೆ, ಯಾಕಂತ ಹೇಳಿದ್ರೆ ಅದು ಹೈಕಮಾಂಡ್ ಪಟ್ಟಿಯಲ್ಲಿರ್ಬೋದು, BK ಹರಿಪ್ರಸಾದ್ ಅವರ ಪಟ್ಟಿಯಲ್ಲಿರ್ಬೋದು, DK ಶಿವಕುಮಾರ್ ಅವರ ಪಟ್ಟಿ ಆಗಿರ್ಬೋದು, ಸಿದ್ದರಾಮಯ್ಯನವರ ಪಟ್ಟಿ ಆಗಿರ್ಬೋದು, 4 ಪಟ್ಟಿಯಲ್ಲೂ ಕೂಡ ನನ್ನ ಹೆಸರು ಇದೆ ಅನ್ನುವಂಥ ನಿಟ್ಟಲ್ಲಿ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಆ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಕ್ಕಂಥ ಶಾಸಕರುಗಳಿಗೆ ಕೋಕ್ ಕೊಡಲಾಗುತ್ತಾ ಅಥವಾ ಹಿರಿಯ ಶಾಸಕರುಗಳಿಗೆ ಕೋಕ್ ಕೊಡಲಾಗುತ್ತಾ? ಯಾಕಂತ ಹೇಳಿದ್ರೆ ನೀಟ್ ಹೋರಾಟದ ಬಳಿಕ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಂತ ಬಳಿಕ ರಾಹುಲ್ ಗಾಂಧಿಯವರ ಮನಸ್ಥಿತಿಯು ಕೂಡ ಬದಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯುವ ಶಾಸಕರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಕರ್ನಾಟಕದಲ್ಲಿ ಯುವ ಮತದಾರರನ್ನ ಸೆಳೆಯಬಹುದು ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಪಟ್ಟಿಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿ 2-3 ಬಾರಿ ವಾಪಸ್ ಕಳಿಸಿ ಅಂತಿಮವಾಗಿ 3ನೇ ಬಾರಿಗೆ ಆ ಒಂದು ಪಟ್ಟಿಯನ್ನು ತರಿಸ್ಕೊಂಡು ಇದೀಗ ಪಟ್ಟಿಯನ್ನು ಫೈನಲ್ ಮಾಡಿದರೆ ನಾವೇ ಪಟ್ಟಿಯನ್ನು ನಿಮಗೆ ಕಳಿಸ್ಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟು ರಾಜ್ಯ ನಾಯಕರಿಗೆ ವಾಪಸ್ ಕಳಿಸಿರುವಂಥದ್ದು. ಸೊ ಹೀಗಾಗಿ ನಾಳೆ ಸಂಜೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕೈಗೆ ಅಂತಿಮವಾಗಿ ಪಟ್ಟಿ ರವಾನೆ ಆಗುತ್ತೆ. ಆ ಒಂದು ಪಟ್ಟಿಯಲ್ಲಿ ಹೊಸ ಯುವ ಶಾಸಕರಿಗೆ ಯಾರ್ಯಾರಿಗೆ ಮನೆಯನ್ನು ಹಾಕಲಾಗಿದೆ, ಮತ್ತೊಂದು ಕಡೆಗೆ 2 ಮಹಿಳಾ ಶಾಸಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೂ ಕೂಡ ಚಿಂತನೆಯನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಖಾಲಿ ಇರ್ತಕ್ಕಂಥ 20 ಸಚಿವ ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನು ತುಂಬಬಹುದು. ಮತ್ತೊಂದು ಕಡೆಗೆ ಒಂದು ವೇಳೆ ಭಿನ್ನಮತ ಭುಗಿಲೆದ್ದಂತಹ ಸಂದರ್ಭದಲ್ಲಿ ಅಸಮಾಧಾನಿತ ಪ್ರಭಾವವನ್ನು ಹೊಂದಿರತಕ್ಕಂಥ ಅಸಮಾಧಾನಿತ ಶಾಸಕರುಗಳು ಏನಾದರೂ ಭಿನ್ನಮತೀಯ ಚಟುವಟಿಕೆಯನ್ನು ತೊಡಗಿದ್ರೆ ಅವರಿಗೆ ಸಮಾಧಾನ ಪಡಿಸುವಂಥ ನಿಟ್ಟಲ್ಲಿ ಇನ್ನೆರಡು ಸ್ಥಾನಗಳನ್ನು ಕೊಟ್ಟು ಸಮಾಧಾನ ಮಾಡೋದಕ್ಕೂ ಕೂಡ ಇನ್ನೆರಡು ಖಾಲಿ ಹುದ್ದೆಗಳನ್ನು ಸಚಿವ ಸ್ಥಾನಗಳನ್ನು ಖಾಲಿ ಬಿಟ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಏನು ಸೋಮವಾರ ಸಂಜೆ 4 ಗಂಟೆಗೆ ನಡೆಯುವಂತ ಈ ಒಂದು ನೂತನ ಸಚಿವರ ಪದಗ್ರಹಣ ಸಮಾರಂಭ ಇದೀಗ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವ ಶಾಸಕರಿಗೆ ಮಣೆಯನ್ನ ಹಾಕಲಾಗಿದೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂದ್ರೆ ಈ ಬಾರಿ ನಾನು ಈಗಾಗಲೇ ಹೇಳಿದಂತೆ ರಾಹುಲ್ ಗಾಂಧಿಯವರು ಹೊಸ ಯುವ ಶಾಸಕರುಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಇರಾದೆಯನ್ನು ಹೊಂದಿದ್ರೆ ಅದರಂತೆ ಹೊಸ ಯುವ ಶಾಸಕರುಗಳಿಗೆ ಏನಾದರೂ ಆಯ್ಕೆ ಮಾಡಿ ಹಿರಿಯ ಶಾಸಕರುಗಳು ಮಾಜಿ ಸಚಿವರುಗಳಿಗೆ ಎಲ್ಲರಿಗೂ ಕೊಡುತ್ತಾ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೀಗ ವಿಧಾನಸೌಧದ ಪಡಸಾಲೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.